ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಇಲ್ಲಿ ಸಾಲಾಗಿ ನಾನು ಪಾಟ್ಗಳನ್ನು ಇಟ್ಕೊಂಡಿದ್ದೇನೆ. ಇದರಲ್ಲಿ ಹೈಬ್ರಿಡ್ ರೈನ್ ಲಿಲ್ಲಿ ಇದೆ, ಹಾಗೆ ಮಾಸ್ ರೋಸ್ ಅಂತ ಹೇಳ್ತೇವೆ, ನೆಲ ಗುಲಾಬಿ, ಹಾಗೆ ಜರ್ಬೇರಾ. ಇಷ್ಟು ಗಿಡಗಳನ್ನು ನಾನು ಮನೆ ಎದುರಿನಲ್ಲಿ ಸಾಲಾಗಿ ಇಟ್ಕೊಂಡಿದ್ದೇನೆ. ಈಗ ಏನು ಕೆಲಸ ಮಾಡೋದು ಹೇಳಿದರೆ, ಈ ಪಾಟ್ಗಳಲ್ಲಿ ಹುಲ್ಲು ತುಂಬ ಬಂದಿದೆ. ಅದೇ ರೀತಿ ರೈನ್ ಲಿಲ್ಲಿ ಗಿಡಗಳ ಎಲೆಗಳು ಸತ್ತೋಗಿದೆ, ಒಣಗಿ ಹೋಗಿದೆ. ಅದನ್ನೆಲ್ಲ ಕೂಡ ಈಗ ತೆಗೆದುಕೊಳ್ತಾ ಇದ್ದೇನೆ. ಆಗಾಗ ತೆಗಿತಾನೇ ಇರಬೇಕು. ಈ ಸಲ ಸ್ವಲ್ಪ ತಡವಾಗಿದೆ, ಅಥವಾ ಒಮ್ಮೆಗೆ ಕೆಲಸ ಮಾಡ್ಕೊಳ್ತಾ ಇದ್ದೇನೆ. ಒಣಗಿದ ಎಲೆಗಳ ಮೇಲೆ ನಾವು ನೀರು ಹಾಕಿದರೆ ಅದಕ್ಕೆ ಫಂಗಸ್ ಬರುವ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಅದೇ ಫಂಗಸ್ ಮತ್ತು ಇದರ ಗಡ್ಡೆಗಳನ್ನು ಕೂಡ ಕೊಳೆಯುವ ಹಾಗೆ ಮಾಡ್ಬೋದು. ಆದ ಕಾರಣ ಆಗಾಗ ಸತ್ತ ಎಲೆಗಳನ್ನು ತೆಗಿತಾ ಇರಬೇಕು. ಇನ್ನೊಂದು, ಹುಲ್ಲು ಕೂಡ ಬಂದಿದೆ ಪಾಟ್ನಲ್ಲಿ. ಬೇರು ಸಮೇತ ಆದಷ್ಟು ಹುಲ್ಲನ್ನು ತೆಗಿತಾ ಇದ್ದೇನೆ. ನಮ್ಮಲ್ಲಿ ಹಳ್ಳಿಯ ವಾತಾವರಣ ಇದ್ದರೆ ಈ ಸಮಸ್ಯೆ ಸಾಮಾನ್ಯವಾಗಿ ಕಾಣ್ತದೆ. ಈ ಎಲ್ಲ ಹುಲ್ಲನ್ನು ತೆಗೆದಾದ ನಂತರ ಇದನ್ನು ದನಕರುಗಳಿಗೆ ಹಾಕಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ಇನ್ನೊಂದು ಕೆಲಸ ನಾನು ಮಾಡ್ತಾ ಇರುವಂಥದ್ದು, ಇದು ನಿಮ್ಗೆ ಗೊತ್ತಿರ್ಬೋದು, ನಾವು ಸ್ಟೀವಿ ಅಂತ ಹೇಳ್ತೇವೆ. ತುಂಬ ಹಬ್ಬಿಕೊಂಡಿದೆ, ಮಳೆಗಾಲದಲ್ಲಿ ತುಂಬ ಚೆಂದ ಬೆಳೀತದೆ. ಇದರ ಸಣ್ಣ ಸಣ್ಣ ಚಿಗುರು ಇರುವಂತಹ ಕಟ್ಟಿಂಗ್ ತಗೊಂಡಿದ್ದೇನೆ. ಇದನ್ನು ನೆಟ್ಟುಕೊಂಡು ಹೊಸ ಗಿಡ ಮಾಡಬೇಕು. ಯಾಕಂದರೆ ಹಳೆ ಗಿಡಕ್ಕೆ ಏಜ್ ಆಯಿತು, ಇನ್ನದಷ್ಟು ಚೆನ್ನಾಗಿ ಬೆಳೆಯುವುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿರುವಂತಹ ಮಣ್ಣಿನಲ್ಲಿ ಈ ಕಟ್ಟಿಂಗ್ನ ಕೆಳಭಾಗದ ಎಲೆಗಳನ್ನು ತೆಗೆದುಕೊಂಡು 2 ಸೆಟ್ ಇದನ್ನು ಮಣ್ಣಿನೊಳಗೆ ಹಾಕ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಇಡಬಾರ್ದು, ನೆರಳಿನಲ್ಲೇ ಇಡಬೇಕು. ಆಗ ಇದರಲ್ಲಿ ಚಿಗುರು ಬರ್ತದೆ ಮತ್ತು ಬೇರುಗಳು ಕೂಡ ಬರ್ತದೆ. ಬೇಸಿಗೆಗಾಲದಲ್ಲಿ ಇದನ್ನು ಕಟ್ಟಿಂಗಿಂದ ಗಿಡ ಮಾಡ್ಕೊಳ್ಳೋದು ನಮ್ಮ ವಾತಾವರಣಕ್ಕೆ ಕಷ್ಟ. ಯಾಕಂದರೆ ತುಂಬ ಬಿಸಿಲಿಗೆ ಅದು ಬೇಗನೆ ಸತ್ತೋಗ್ತದೆ. ಎಲ್ಲ ನೆಟ್ಟುಕೊಂಡು ನೀರು ಹಾಕ್ಕೊಳ್ಬೇಕು. ಹಾಗೆ ಟೊಮೆಟೊ ಗಿಡ, ಅವತ್ತು ಕೆಲವು ಗಿಡಗಳು ಸತ್ತಿದೆ ಅಂತ ಹೇಳಿದ್ದೆ ಅಲ್ವಾ. ಮನೆಗೆ ಅಡುಗೆಗೆ ಅಂತ ತಂದ ತರಕಾರಿ ಒಟ್ಟಿಗೆ ಇದ್ದಂತಹ ಟೊಮೆಟೊದಿಂದ ಮಾಡಿದಂತಹ ಗಿಡ ಇದು. ಇದರಲ್ಲಿ ಈಗ ಟೊಮೆಟೊ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಕೂಡ. ಈ ಟೊಮೆಟೊ ಗಿಡಗಳಿಗೆ ಆದಷ್ಟು ಯಾವ ಗೊಬ್ಬರ ಕೂಡ ನಾನು ಹಾಕೋದಿಲ್ಲ, ಯಾಕಂದರೆ ಇದು ಬೇಗನೆ ಸಾಯುವಂಥ ಚಾನ್ಸಸ್ ಇರ್ತದೆ. ಸಗಣಿ ಗೊಬ್ಬರ ಕೂಡ ಹಾಕೋದಿಲ್ಲ. ಅದಕ್ಕೋಸ್ಕರ ನಮಗೆ ಅಡುಗೆ ಮನೆಯಲ್ಲಿ ಏನು ವೇಸ್ಟ್ ತರಕಾರಿ ಸಿಪ್ಪೆಗಳೆಲ್ಲ ಸಿಗ್ತದೆ ಅದನ್ನು ಮಾತ್ರ ಬುಡಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನೂ ಸಾಕಷ್ಟು ಹೂಗಳಿದೆ. ಹಾಗೆ ಇವತ್ತು ಬಿಳಿ ಗಾಂಧಾರಿಯನ್ನು ಒಂದಿಷ್ಟು ಕೊಯ್ದುಕೊಳ್ತಾ ಇದ್ದೇನೆ. ಒಮ್ಮೆಲೆ ಕೊಯ್ದು ಅದನ್ನು ಹಾಗೆ ಶೇಖರಣೆ ಮಾಡಿ ಇಟ್ಕೊಳ್ಳೋದು. ಈ ಬಿಳಿ ಗಾಂಧಾರಿ ಗಿಡಕ್ಕೆ ಸುಮಾರು 2 ವರ್ಷ ಆಗ್ತಾ ಬಂತು. ಇದರಲ್ಲಿ ಇನ್ನೂ ಕೂಡ ಮೆಣಸು ಕೊಡ್ತಾ ಇದೆ. ಅದರ ಜೊತೆಗೆ ಹಣ್ಣು ಮೆಣಸುಗಳನ್ನು ನಾವು ಸ್ವಲ್ಪ ಒಣಗಿಸಿ ಇಟ್ಟುಕೊಂಡ್ರೆ ನಮಗೆ ಬೇಕಾದಾಗ ಬೀಜವನ್ನು ಹಾಕಿಕೊಂಡು ಹೊಸ ಗಿಡವನ್ನು ಮಾಡಿಕೊಳ್ಬೋದು, ಅಥವಾ ಯಾರಿಗಾರು ಬೇಕಿದ್ದರೆ ಕೂಡ ಅದನ್ನು ಹಂಚಿಕೊಳ್ಬೋದು. ಆ ಉದ್ದೇಶದಿಂದ ಹಣ್ಣು ಮೆಣಸಿನನ್ನು ಮಾತ್ರ ಇವತ್ತು ನಾನು ಕೊಯ್ದುಕೊಳ್ತಾ ಇದ್ದೇನೆ. ಸ್ವಲ್ಪ ಹಣ್ಣಾಗುವುದಕ್ಕೆ ಬಿಟ್ಟರೂ ಕೂಡ ಹಕ್ಕಿಗಳು ಬಂದು ಬೇಗನೆ ಅದನ್ನು ತಿಂದು ಬಿಡ್ತದೆ. ಅದರ ಜೊತೆಗೆ ಅಲಸಂಡೆ, ಇದು ಗಿಡ ಅಲಸಂಡೆ ವೆರೈಟಿ, ಬಿಳಿ ಬೆಂಡೆ ಹಾಗೂ ಹಸಿರು ಬೆಂಡೆ ಇದು ಕೊನೆಯಿದ್ದು, ಹಾಗೆ ಬಿಳಿ ಗಾಂಧಾರಿಯ ಬೀಜಕ್ಕಾಗಿ ಕೂಡ ಹಣ್ಣು ಮೆಣಸುಗಳನ್ನು ಕೊಯ್ದುಕೊಂಡಿದ್ದೇನೆ.